ಹೆಂಗ್ ಬೆಲೆ ನಿಗದಿ ಆಗತ್ತೆ ಅನ್ನೋದನ್ನ ಚರ್ಚೆ ಮಾಡೋ ಸಲುವಾಗಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದೀನಿ. ಅಂತದ್ ಏನಿದೆ ಮೂಲಭೂತವಾಗಿ ಅವ್ನ್ ಗ್ರಾಹಕ ಏನ್ ಬೇಡ್ಲಿಕ್ಕತ್ತಾನ, ಏನ್ ಅವ್ನ ಪ್ರಶ್ನೆ ಏನಿರ್ಬೋದು ಅನಿಸ್ತದೆ. ನೀ ಮಾಡಾಕತ್ತಿದ್ ಸಾವಯವ ಬೆಲ್ಲನೇ ಅಲ್ಲ, ಕಲರ್ ಹಾಕಿ ಅದ್ರ. ಇದಕ್ಕೆ ಸಿಗ್ಮೋಯ್ಡಲ್ ಕರ್ವ್ ಅಂತ ಹೇಳಿ ಕರೀತಾರ್ರಿ. ಇದ್ರ ಬಗ್ಗೆ ನೀವು ಸ್ವಲ್ಪ ಅಭ್ಯಾಸ ಮಾಡಿದ್ರಿ. ಇವತ್ತು ಬಹಳ ಡೀಪ್ ಆಗಿ ಹೋಗುದಿಲ್ಲ ಇದ್ರೊಳಗೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದ ಇಳುವರಿ ಅನ್ನೋ ಆಟ ಹೆಂಗ ಆಡ್ತೈತೆ ಅನ್ನೋದು. ಇದಕ್ಕೆ ಯಾರು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕು ಅಥವಾ ಬಹಳ ತಿಳ್ಕೊಬೇಕಂದ್ರೆ ದಯಮಾಡಿ ಕಾರ್ಯಾಗಾರಕ್ಕೆ ಬರ್ರಿ. ಯಾಕಂದ್ರೆ 1 ತಾಸು ಅದಕ್ಕೆ ಬೇಕಾಗ್ತದೆ ಅದರ ಸಲುವಾಗಿ. ರೈಟ್, ನಾವು ಇಳುವರಿನ ಯಾವಾಗ್ಲೂ ಒಂದೇ ಅಳತಿ ಬರುವಂಗ ಪ್ರಯತ್ನ ಮಾಡಕ್ ಹೋಗ್ಬೋದೇ ಹೊರತು ನಾನು ಏರಿಸ್ಕೊಂತಾನೆ ಹೋಗ್ತೀನಿ. ನಮ್ಮ ಅಪ್ಪನ ಕಾಲದಲ್ಲಿ 5 ಕ್ವಿಂಟಲ್ ಬೆಳೀತಾ ಇತ್ತು, ನಾ 8 ಕ್ವಿಂಟಲ್ ತಗೊಂಬಂದೆ. ಮಗನ ಕಾಲಕ್ಕೆ 80 ಕ್ವಿಂಟಲ್ ಹೋಗ್ತೀನಿ. ಅದು 5ರಿಂದ 8 ಮಧ್ಯೆನೇ ಇರಕ್ ಗುದ್ದಾಡ್ತಾ ಇರ್ತಾರೆ. ರೈಟ್, ಸೊ ಹಂಗಿದ್ರೆ ಇಳುವರಿ ಮೇಲೆ ನಾವು ಕೆಲಸ ಮಾಡಕ್ ಆಗುದಿಲ್ಲ ಅನ್ನೋದು, ಅಂದ್ರೆ ಬಹಳ ಗುದ್ದಾಟ ಇಲ್ಲ ಅದ್ರೊಳಗೆ. ಬಂತು ಇಳುವರಿ ಎಲ್ಲ ರೆಡಿ ಆಯ್ತು, ಮಾಲ್ ಬಂತು, ಬೆಲೆ ಸಿಕ್ತಿಲ್ಲ. ಈಗ ಅಸಲು ಮುದ್ದೆಗೆ ಬರೋಣ. ಬೆಲೆ ಯಾರು ಕಟ್ಟಬೇಕು, ಯಾರಿಂದ ಸಿಗ್ತದ? ತಯಾರು ಮಾಡಿದವರಿಂದ ಸಿಗ್ತೈತ್ರಿ ಸರ್, ತಗೊಳ್ಳೋರಿಂದ ಸಿಗ್ತದೆ. ಅಲ್ಟಿಮೇಟ್ಲಿ ಹೇಳಿ. ಬೇಡಿಕೆ ಹೆಚ್ಚಾದಂಗೆಲ್ಲ ಅದ್ರ ರೇಟ್ ತಾನೇ ಹೆಚ್ಚಾಗುತ್ತೆ. ಎಕ್ಸಲೆಂಟ್. ಬೇಡಿಕೆ ಹೆಚ್ಚಾದಂಗೆಲ್ಲ ಒಂದು ಮಟೀರಿಯಲ್ದು ಇದು ಹೆಚ್ಚಾಗ್ತದೆ. ಸರ್ ಹಂಗೆ ಒಂದು ಪ್ರಶ್ನೆ. ನನ್ನ ಕೈಯಾಗ ಇಲ್ಲಿ ವಜ್ರ ಐತ್ರಿ ಕೈಯಾಗ, ರೈಟ್? ಈ ಕೈಯಾಗ ಕಲ್ಲೈತು. ವಜ್ರನೂ ಒಂದು ಕಲ್ಲೆ ಅಂತ ಹೋಗ್ತೀರಿ, ಸರಿ. ಈ ಕಡೆನೂ ಒಂದು ಕಲ್ಲಿದೆ, ಇದು ಕಲ್ಲೆ. ಯಾವ್ದಕ್ಕೆ ರೇಟ್ ಜಾಸ್ತಿ ಸಿಗ್ತಾ ಇದೆ? ಯಾಕೆ? ಪ್ರೊಸೆಸ್ ಆಗಿದೆ, ಸರಿ. ಅದ್ರ ಬೇಡಿಕೆ ಯಾಕೆ ಬಂತು? ಬಹಳ ಕಡಿಮೆ ಅದ, ಸರಿ. ಸಪ್ಲೈ ಕಡಿಮೆ ಅದ, ಸಪ್ಲೈ ಕಡಿಮೆ, ಅವೈಲಬಿಲಿಟಿನೂ ಕಡಿಮೆ ಅದ, ಸರಿ. ಎಲ್ಲಿ ನೀಡ್ ಜಾಸ್ತಿ ಅದ? ಹೇಳ್ರಿ, ಅವಶ್ಯಕತೆ ಎಲ್ಲಿ ಜಾಸ್ತಿ ಅದ? ಕಚ್ಚಾ ವಸ್ತು ಏನದ ಸರ್? ಅದಕ್ಕೆ ನ್ಯಾಚುರಲಿ ಮೈನ್ ಮಾಡ್ತಾರೆ, ಪಾಲಿಶ್ ಮಾಡ್ತಾರೆ, ಕೊಡ್ತಾರ ಅಷ್ಟೇ ಅಲ್ರಿ. ನಾ ಕೇಳ್ತಾ ಇರೋದು ಈಗ ಅದ್ರ ಅವಶ್ಯಕತೆ ಎಲ್ಲಿದೆ ನಮ್ಗೆ? ಆರ್ನಮೆಂಟ್ಸ್ ಅದು ಅವಶ್ಯಕತೆನಾ ಸರ್? ಆದ್ರೂ ಅವ್ರು ಅದಕ್ಕೆ ಯಾಕಷ್ಟು ದೊಡ್ಡ ರೇಟ್ ತಗೊಂಡ್ ಬರಕ್ ಸಾಧ್ಯ ಆಯ್ತು ಸರ್? ಈಗ ಹಾರ್ಡೆಸ್ಟ್ ಮಟೀರಿಯಲ್ ಅದು ನೀವು ಕಟಿಂಗ್ ಮಾಡುವಾಗ ಇದ್ರೊಳಗೆ ಬಳಸ್ರಿ. ನಾ ಹೇಳ್ತಾ ಇರೋದು ಸಮ್ ಪರ್ಸೆಂಟ್ ಅಷ್ಟೇ ಸರ್. ಹಾರ್ಡೆಸ್ಟ್ ಮಟೀರಿಯಲ್ ಎಲ್ಲದರಲ್ಲೂ ಬಳಸ್ತಾ ಇಲ್ಲ. ಕರೆಕ್ಟ್, ಅದ್ರ ಆಲ್ಟರ್ನೇಟಿವ್ ಬಹಳ ಕಂಡ್ಕೊಂಡಿವಿ. ಕರೆಕ್ಟ್. ಆದ್ರೆ ನಾವು ಹೆಚ್ಚಿಂದ ಅದ್ರಾಚಗೂ ಅದನ್ನ ಕಡಿಮೆ ಇದು ಮಾಡಿದಾರ್ರಿ, ಜಾಸ್ತಿ ಇದು ಮಾಡ್ತಿದಾರ ಅಷ್ಟೇ. ಸರಿ, ನಾನು ಅದೇ ಕೇಳ್ತಾ ಇದ್ದೀನಿ. ಮತ್ತೆ ಅದ್ರ ಅವಶ್ಯಕತೆ ಇದೆಯಾ? ವಜ್ರ, ಎಲ್ಲಾರು ವಜ್ರ ಇದ್ದಿದ್ದಕ್ಕೆ ಜೀವಂತ ಇದೀರೇನೋ? ಆದ್ರೂ ಯಾಕೆ ಅದಕ್ಕೆ ಅಷ್ಟು ರೇಟ್ ಹೆಚ್ಚಿಗೆ ಬಂತು ಸರ್? ರೇರ್ ಆಗಿ ಸಿಗುತ್ತೆ. ಅದಕ್ಕಿಂತ ರೇರ್ ಆಗಿ ಸಿಗುವಂತ ಸಮುದ್ರದೊಳಗೆ ಸಿಗೋ ಕಲ್ಲು ಅಥವಾ ಮತ್ತೊಂದು ಯಾವ್ದೋ ಎಲಿಮೆಂಟ್ ಇದೆ, ಅದಕ್ಕೆ ಯಾಕೆ ಅಷ್ಟು ರೇಟ್ ಸಿಗ್ತಾ ಇಲ್ಲ ಅಂತ ಅಷ್ಟೇ. ಮುಗ್ದೇ ನಮ್ ಸೆಟ್ ಮಾಡ್ತಿದಾರ ಅಷ್ಟೇ. ಸಕ್ರಿ ಬೇಕಾಗಿದ್ದಿಲ್ಲ, ತಂದ್ರು ಹಾಕಿದ್ರು ಅಷ್ಟೇ, ಕೊಲ್ಲಕತ್ತಾರ. ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಮತ್. ಯಾಕೆ ನಾ ಬೆಲ್ಲಕ್ ನಿಂತೇನ್ರಿ, ಮುಂದಿನ ಗೊತ್ತಿಲ್ಲ ಮತ್. ಸರ್ ನೀವು ಇನ್ನೊಂದ್ ಮೈಕ್ ಇತ್ತಲ್ಲ, ಜೋರಂಗ್ ಹೇಳ್ರಿ ಸರ್, ಅವ್ರಿಗೆ ಕೇಳಲಿಲ್ಲ ಅಂತ ನೀವು. ಸರ್ ಸಿಂಪಲ್, ಸಕ್ರೆ ಅವಶ್ಯಕತೆ ಇದ್ದಿಲ್ಲ, ನಮಗ್ ತಂದು ಇಂಡ್ಯೂಸ್ ಮಾಡಿದ್ರು, ನಾವು ತಿನ್ನಕತ್ತೀವಿ, ಸಹಾಯಕತ್ತೀವಿ, ಯಾರಿಗೂ ಗೊತ್ತಿಲ್ಲ. ಸಿಂಪಲ್. ಅದಕ್ಕಿಂತ ಮೊದ್ಲು ವಜ್ರ ಯಾಕೆ ರೇಟ್ ಅಂತ ದೇ ಕ್ರಿಯೇಟೆಡ್ ದಟ್ ಒನ್. ಅವರು ರೆಡಿ ಮಾಡಿದಾರ, ಇದಾ ಫೈನಲ್ ಅಂತ, ಇದು ಫೈನಲ್ ಪ್ರಾಡಕ್ಟ್ ಅಂತ ಹೇಳ್ತಿದಾರ. ನಾವ್ ಅದನ್ನ ನಂಬ್ತಿದ್ವಿ, ಅದನ್ನ ಮಾಡ್ತಿದ್ವಿ. ಅದು ನಮ್ ಮೂಲ ಏನ್ ಮಾಡ್ತೀವಿ ಅದನ್ನ ಮಾಡ್ತಿಲ್ಲ ಅಂತ ಅಷ್ಟೇ. ಸಿಂಪಲ್ ಸರ್, ಅದನ್ನ ಮಾಡ್ತೀವಿ. ಅಂದ್ರೆ ಬೆಳಗ್ಗೆ ಒಂದ್ ಕತೆ ಹೇಳಿದ್ನಲ್ಲ ಸರ್, ಪುಣ್ಯಕೋಟಿ ಕತೆ ನೆನಪಾಯ್ತ್ರಿ? ಹಂಗೆ ಇದೊಂದ್ ಕತೆ ಹೇಳಿದ್. ಸೊ ಈಗ ಬಹಳಷ್ಟು ಮಂದಿ ಎಲ್ಲರಿಗೂ ಸಮಸ್ಯೆ ಏನಾಗೋದು, ನನಗ್ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಒಂದು. ಬೆಲೆ ಯಾರು ಕಟ್ತಾರೆ ಅಂತ ಅದಕ್ಕೆ ಇನ್ನೊಮ್ಮೆ ಕೇಳ್ಲಿಕ್ಕತ್ತೀನಿ. ಒಂದೊಂದ್ಸರಿ ನನ್ಗೆ ಏನ್ ಹೇಳ್ತಾರೋ, ದಲ್ಲಾಳಿಗಳು ಬೆಲೆ ಕಟ್ತಾರೆ, ಸರ್ಕಾರ ಬೆಲೆ ಕೊಡ್ವಲ್ತು. ಇದೆಲ್ಲ ನನ್ಗೊಬ್ರು ಯಾರೋ ಫೋನ್ ಮಾಡಿದ್ರಿ ಒಂದ್ಸರಿ, ಗುಲ್ಬರ್ಗಾ ಕಡೆಯವರು. ತೊಗರಿ ನಾವೆಲ್ಲ ಬೆಳೆದಿದ್ದೀವ್ರಿ, ಸ್ವಾಮಿನಾಥನ್ ಕಮಿಷನ್ ಪ್ರಕಾರ ನಮ್ಗೆ ಖರ್ಚು ಮೇಲೆ 50% ಇದನ್ನ ಹಾಕಿ ಬರ್ಬೇಕು. ಅವ್ರ ಪ್ರಕಾರ ಲೆಕ್ಕ ಹಾಕಿದ್ರೆ 17,000 ಬರ್ತೈತೆ. ಅದು ಸರ್ಕಾರಕ್ಕೆ ನಾವು ಬರೀ 12,000 ಕೇಳಕತ್ತೀವಿ, 17,000 ಕೇಳಕತ್ತಿಲ್ಲ. 12,000 ಕೊಡ್ತಿಲ್ಲ ಸರ್, ಎಲ್ಲ ಇಂಪೋರ್ಟ್ ಮಾಡಿ 9,000 ಇಳಿಸ್ಬಿಟ್ರು ಅಂತಂದು. ನೀವು ಇದು MSP ಬಗ್ಗೆ ಸ್ವಲ್ಪ ಮಾತಾಡ್ಬೇಕು, ಇದೆಲ್ಲ ಮಾತಾಡ್ಬೇಕು. ದಯಮಾಡಿ ನಂಬ್ರಿ, ನಾ ಯಾವ್ದು ಕಾಂಟ್ರವರ್ಸಿ ಮಾಡ್ತಾ ಇಲ್ಲ. MSPನೂ ಇರ್ಲಿ, ಆದ್ರೆ ಬೆಲೆ ಯಾರು ಕಟ್ತಾರೆ, ಯಾಕೆ ಕಟ್ತಾರೆ, ಹೆಂಗ್ ಬೆಲೆ ನಿಗದಿ ಆಗತ್ತೆ ಅನ್ನೋದನ್ನ ಚರ್ಚೆ ಮಾಡೋ ಸಲುವಾಗಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದೀನಿ. ಸರಿ, ಈಗ
ಒಂದ್ ಕಡೆಯಿಂದ ನೋಡೋಣ್ರಿ. ಈಗ ತೊಗರಿ ಬೆಳೆದಿರಿ, 17,000 ಕಮಿಷನ್ ಹೇಳ್ತದ, 12,000 ಆದ್ರೂ ಕೊಟ್ರೆ ಸಾಕಂತೀವಿ. ಸರ್ಕಾರ ಅದನ್ನ ಕಂಟ್ರೋಲ್ ಮಾಡಿ 9,000ಕ್ಕೆ ಇಳ್ಸಾಕತ್ತದ. ಯಾಕೆ ಸರ್ಕಾರ ಆ ಪ್ರಯತ್ನ ಮಾಡ್ಲಿಕ್ಕತ್ತ? ಪಬ್ಲಿಕ್ ಅನುಕೂಲ ಆಗ್ಲಿ ಅಂತ. ಸೊ ಅಲ್ಲಿಗೆ ಡಿಸೈಡ್ ಮಾಡಿದವ್ರು ಯಾರು ರೇಟ್ಗೆ ಅಸಲು? ಮಧ್ಯವರ್ತಿ ಹೆಂಗೆ? ಮತ್ತೆ ಅವ್ರ ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ಇವ್ರು ತಗೊಳಕ ರೈತರ ಕಡೆಯಿಂದ ಕಡಿಮೆ ತಗೊಂಡ್ರೆ ತಾವು ಲಾಭ ಪಡಿಬೇಕು. ಅಲ್ಲ, ಅದು ಲಾಭ ಇರ್ತದೆ ಸರ್. ಈಗ ಅವ್ರು ಮಧ್ಯವರ್ತಿಗಳು ಹೆಂಗ್ರಿ, ನೀವು 9,000 ರೇಟ್ ಇದ್ರು ಲಾಭ ಮಾಡ್ಕೋತಾರ, 5,000 ಇದ್ರು ಮಾಡ್ಕೋತಾರ, 15,000 ಇದ್ರು ಮಾಡ್ಕೋತಾರ. ಅಲ್ಲ ಮೇಡಮ್, ಈಗ ನಾನು ಹೇಳ್ತಾ ಇರೋದು ಸಪ್ಲೈ. ಈಗ ನಮ್ಮಲ್ಲಿ ಆ ವರ್ಷ ತೊಗರಿ ಜಾಸ್ತಿ ಬಂದಿಲ್ಲ, 12,000ಕ್ಕೆ ರೇಟ್ ಬಂದಿತ್ತದು. ಅದೇನಾಯ್ತು, ಇವ್ರು ಇಂಪೋರ್ಟ್ ಮಾಡ್ಕೊಂಡ್ರಿ ಬೇರೆ ದೇಶದಿಂದ. ಇಂಪೋರ್ಟ್ ಮಾಡ್ಕೊಂಡು ರೆಗ್ಯುಲೇಟ್ ಮಾಡಕ್ ಟ್ರೈ ಮಾಡಿದ್ರು, ಅಂದ್ರೆ ರೇಟ್ ಕಮ್ಮಿ ಆಗ್ಲಿ ಅಂತ ಗೊತ್ತಾಯ್ತು. ಅಲ್ಲ, ಚೇಂಜ್ ಮಾಡೋದು ಬ್ಯಾಡ್ರಿ, ನಾ ಕೇಳ್ತಾ ಇದ್ದೀನಿ ಮೊದಲು. ಹಾ, ಇನ್ಫ್ಲೇಷನ್ ಯಾರ ಸಲುವಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ? ದೆನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೈಸ್? ಆದ್ರೆ ಬೈಯೋದು ಯಾರಿಗೆ ಬೈಯಾಕತ್ತೀವಿ? ಗೌರ್ಮೆಂಟ್ ಟ್ಯಾಕ್ಸ್ ಸರ್. ಮತ್ತೆ ಗೌರ್ಮೆಂಟಿಗೆ ಬೈತ. ಅವ್ರು ಯಾರ ಸಲುವಾಗಿ ಮಾಡಾಕತ್ತಾರ ಹೇಳ್ರಿ? ಹಾ, ನಮ್ ಸಲುವಾಗಿ ಮಾಡಾಕತ್ತಾರ ಅಂದ್ರೆ ಬೆಲೆ ನಿಗದಿ ಯಾರು ಮಾಡ್ಲಿತಾರ? ನಾವೇ ಮಾಡ್ಲಿತೀವ್ರಿ. ಸೊ ನಾವು ಬೆಲೆ ನಿಗದಿ ಮಾಡಾಕತ್ತೀವಿ ಅಂತ ಅನ್ನೋದಾದ್ರೆ ಬೆಲೆ ಹೆಚ್ಚು ಮಾಡ್ಬೇಕಾದವ್ರು ಯಾರು? ರೈತರಿಗೆ ಅವಕಾಶ ಇಲ್ಲ ಸರ್. ಕಟು ಸತ್ಯ ಒಪ್ಪಬೇಕು. ನಾವು ಪ್ರಯತ್ನ ಮಾಡ್ಬೋದಷ್ಟೇ, ಬಟ್ ಬೆಲೆ ನಿಗದಿ ಮಾಡ್ಲಿಕ್ಕೆ ನಮ್ಗೆ ಬಹಳಷ್ಟು ಅವಕಾಶ ಇಲ್ಲ. ಯಾಕೆ ಹೇಳ್ತಿ? ಬೆಲೆ ನಿಗದಿ ಮಾಡೋದು ಬೇರೆ, ಬೆಲೆ ದೊರಕೋದು ಬೇರೆ. ಒಂದು ಉದಾಹರಣೆ ತಗೊಳ್ರಿ. ಈಗ ಟಾಟಾದವರು ನ್ಯಾನೋ ಕಾರ್ ಅಂತ ಬಿಟ್ಟಿದ್ರು, ಹೌದ್ರಿ? ಅವ್ರು ಅದಕ್ಕೂ ಬೆಲೆ ನಿಗದಿ ಮಾಡಿದ್ರ? ನ್ಯಾನೋ. ಈಗ ನೆಕ್ಸಾನ್ ಅಂತ ಒಂದು ಕಾರ್ ಅದವ್ರು, ಅದಕ್ಕೂ ಬೆಲೆ ನಿಗದಿ ಮಾಡ್ಯಾರ, ಹೌದ್ರಿ? ಯಾವ ಕಾರ್ ಚಲೋ ಓಡ್ತು, ಯಾವ ಕಾರ್ ಫೇಲ್ ಆಯ್ತವ್ರು? ನ್ಯಾನೋ ಫೇಲ್ ಆಯ್ತ್ರಿ. ಹಾ, ಯಾಕೆ ಫೇಲ್ ಆಯ್ತು? ನ್ಯಾನೋ ಅವರೇ ಪ್ರೊಡಕ್ಷನ್ ಮಾಡಿದ್ರು, ಅವರೇ ರೇಟ್ ನಿಗದಿ ಮಾಡಿದ್ರು, ಎಲ್ಲ ಇತ್ತು, ಬಿಸ್ನೆಸ್ ಐಡಿಯಾ ಎಲ್ಲ ಇತ್ತಲ್ಲ, ಬೆಲೆ ನಿಗದಿ ಮಾಡಿದ್ರಲ್ಲ, ಫೇಲ್ ಯಾಕಾಯ್ತು? ಅಷ್ಟೇ. ಅಲ್ಟಿಮೇಟ್ಲಿ ಗ್ರಾಹಕನೇ ಬೆಲೆ ನಿರ್ಧಾರ ಮಾಡ್ತಾನೆ, ನಾನು ಇದಕ್ಕೆ ಕೊಡ್ಬೇಕೋ ಬೇಡ ಅಂತ. ಸೊ ನಿಮ್ದು ಅಲ್ಟಿಮೇಟ್ ಟಾರ್ಗೆಟ್ ಯಾರು ಇರ್ಬೇಕು? ನಿಮಗ್ ಬೆಲೆ ಸಿಗ್ಬೇಕಂದ್ರೆ ಸರಿ, ಮೂಲ ಫೌಂಡೇಶನ್ ಬಂದಿರಿ. ನಮಗ್ ಅಲ್ಟಿಮೇಟ್ ಟಾರ್ಗೆಟ್ ಯಾರು? ಗ್ರಾಹಕನೇ. ಗ್ರಾಹಕನ್ ಮೆಚ್ಚಿದ್ರೆ, ಗ್ರಾಹಕಂಗೂ ನಾ ಸಮರ್ಪಕವಾಗಿ ಉತ್ತರ ಕೊಟ್ರೆ, ಗ್ರಾಹಕ ಸಮಾಧಾನ ಆದ್ರೆ ಅವ ನನ್ ಮಾಲ್ ತಗೋತಾನ. ಇಷ್ಟೇ ಇದು, ಮತ್ತೇನಿಲ್ಲ. ಹೌದ್ರಿ? ಹೌದಂತೀರಾ ಇಲ್ಲ? ರೈಟ್. ಸೊ ಗ್ರಾಹಕಂದು ನೀವು ಒಂದ್ ಯಾವ್ದೋ ಉತ್ಪನ್ನ ತಗೊಂಡ್ ಹೋಗಿ ಮಾರಾಕತ್ತೀರಿ ಅನ್ಕೊಳ್ರಿ. ಏನ್ ಬಹಳ ದೊಡ್ಡದು ಏನಿದೆ ಅವನ್ ಪ್ರಶ್ನೆ? ಅಂತದ್ ಏನಿದೆ ಮೂಲಭೂತವಾಗಿ ಅವ್ನ್ ಗ್ರಾಹಕ ಏನ್ ಬೇಡ್ಲಿಕ್ಕತ್ತಾನ? ಅವನ್ ಪ್ರಶ್ನೆ ಏನಿರ್ಬೋದು ಅನಿಸ್ತದ ನಿಮ್ಗೆ? ರೇಟ್ ಕಮ್ಮಿ ಮಾಡಂತಾನ. ಹಾ, ಚಲೋ ಇರ್ಬೇಕು, ರೇಟ್ ಕಮ್ಮಿ ಇರ್ಬೇಕು. ಸರಿ, ಮತ್ತೆ ಹಾ, ಚಲೋ ಇದ್ರೆ ರೇಟ್ ಜಾಸ್ತಿ ಕೊಟ್ಟದ ನೋಡ್ರಿ, ವೈರುಧ್ಯ ಹೆಂಗ್ ಬಂತು. ಹಾ, ಮತ್ತೆ ಅದೆಲ್ಲ ಸುಳ್ಳ್ರಿ, ಅದೆಲ್ಲ ಸುಳ್ಳು ಸರ್. ನನಗೆ ಹಿಂಗ ಹೇಳ್ರಿ, ನನ್ಗೆ ಇಲ್ಲೊಂದ್ ಬೆಲ್ಲದ ಪೆಂಟಿ ಇಟ್ಟೇನಿ, ಇಲ್ಲೊಂದ್ ಬೆಲ್ಲದ ಪೆಂಟಿ ಇಟ್ಟೇನಿ, ಎರಡು ಅಗದಿ ಖಾತ್ರಿ ಕ್ವಾಲಿಟಿ ಇದೆ. ನಂಗೆ ಇಬ್ಬರು ರೈತರ ಮೇಲೂ ನಂಬಿಕೆ ಅದ. ಎರಡು ಆರ್ಗ್ಯಾನಿಕ್, ಬಹಳ ಚೆನ್ನಾಗಿ ಪ್ರೊಸೆಸ್ ಮಾಡ್ಯಾರ. ಯಾವ ಬೆಲ್ಲ ಆಯ್ಕೆ ಮಾಡ್ತೀರಿ? ಎರಡು ರೇಟ್ ಸೇಮ್ ಸರ್. ಎರಡಕ್ಕೂ ಹಂಗೆ ಲೇಬ್ಲಿಂಗ್ ಮಾಡೇನಿ ಸರ್. ಈಸಿ. ಎರಡು ಇಲ್ಲೇ ಇದೆ ಸರ್. ಈಗ ಎರಡು ಇಲ್ಲೇ ಇದೆ, ಇಲ್ಲೊಂದು ಇಲ್ಲೊಂದು. ಎರಡರೊಳಗೆ ಯಾವ್ದು ಆಯ್ಕೆ ಮಾಡಿ? ವ್ಯವಹಾರ ಮಾಡೋದ್ರ ಮೇಲೆ ಒಂದು ದಾರಿ. ಹಾ, ಮತ್ತೆ ಟೇಸ್ಟ್ ಸೂಪರ್, ಬ್ರ್ಯಾಂಡ್, ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ, ಮತ್ತೆ ಟೇಸ್ಟ್, ಮತ್ತೆ ನೋಡಕ್ ಚಂದ ಇರ್ಬೇಕು, ಪ್ಯಾಕೇಜಿಂಗ್. ಹಾ, ಮತ್ತೆ ಮೇಡಮ್ ಈಗ ಇಂಡಿವಿಜುವಲ್ ಆಗಿ ನಾ ಬಂದೇನಿ. ಹೌ ಡು ಐ ಗೇಜ್ ದ ಪಬ್ಲಿಕ್ ಅವೇರ್ನೆಸ್? ಪಬ್ಲಿಕ್ ಅವೇರ್ನೆಸ್ ಈ ಬೆಲ್ಲದ ಮೇಲೆ ಜಾಸ್ತಿ ಇದೆ, ಇದ್ರ ಮೇಲೆ ಕಮ್ಮಿ ಇದೆ, ಇದನ್ನ ತಗೊಳ್ಳಿ. ಹಾ, ಸರಿ. ಬ್ರ್ಯಾಂಡಿಂಗ್ ಅಂದ್ರೆ ಮತ್ತೆ ಅಗೇನ್ ಬೇರೆ ವರ್ಕೆ ಬರ್. ಹಾ, ಸರಿ. ಮತ್ತೆ ಏನಾರು ಇರ್ಬೋದ್ರಿ ಸರ್? ರಿಕರಿಂಗ್ ಆಗಿ ಕಾನ್ಸ್ಟೆಂಟ್ ಸಪ್ಲೈ ಇರ್ಬೇಕು. ವೆರಿ ಗುಡ್. ಮತ್ತೆ ಕಮ್ಯುನಿಕೇಟ್ ಮಾಡ್ಬೇಕು. ಮತ್ತೆ ಚೀಪ್ ಅಂಡ್ ಬೆಸ್ಟ್. ವೆರಿ ಗುಡ್. ನೆವರ್ ಚೀಪ್, ನೆವರ್ ಬೆಸ್ಟ್. ರೈಟ್. ಮತ್ತೆ ಸರ್, ಟೇಸ್ಟ್ ಮಾಡ್ಬೇಕು. ಸರಿ. ಮೂಲವಾಗಿ ಗ್ರಾಹಕನಾಗಿ ನಾ ಇಲ್ಲಿ ಬಂದಿನ ಅನ್ಕೊಳ್ರಿ. ನಂದು ಒಂದೇ ಪ್ರಶ್ನೆ ಅದ, ನೀವು ಮಾರಾಕ್ ನಿಂತೀರ ಅನ್ಕೊಳ್ಳೋಣ. ನಾನ್ ನಿನ್ ಕಡೆ ಯಾಕೆ ತಗೊಲಿ? ಇದು ಬಿಟ್ಟು ಬೇರೆ ಏನಾರು ಪ್ರಶ್ನೆ ಮುಂದಿಂದೆಲ್ಲ ಆಮೇಲೆ ಬರ್ತಾವ. ಮೂಲವಾಗಿ ಪ್ರಶ್ನೆ ಏನದ?
ಇರ್ಬೋದು. ನಾ ಯಾಕೆ ತಗೊಳ್ಳಿ ನಿಮ್ಮ ನೀವು ಹೇಳ್ತೀರಿ ಹಾ ಜೆನ್ಯೂನ್ ಆಗ್ಯದ ಚಲೋ ಅದ ಒರಿಜಿನಲ್ ಅದ ತಗೋತೀನಿ ತಗೊಳ್ರಿ ಅಂತ ನೀವು ಹೇಳಿದ್ರಿ. ನಾ ಕೇಳ್ತೀನಿ ಅವ್ರದ್ದು ಒರಿಜಿನಲ್ ಅದಲ್ಲಪ್ಪ. ಈಗ ಸಾವಯವ ಮಾರ್ಕೆಟ್ದಾಗ ಇದೆ ಅಲ್ಲ ಸರ್ ನಡೆದಿದ್ದು. ಎಲ್ರು ನಾನ್ ಸಾವಯವ ಮಾಡೀನಿ, ನನ್ನಷ್ಟು ಶುದ್ಧ ಯಾರು ಇಲ್ಲ, ನನ್ನಷ್ಟು ವಿಷಮುಕ್ತ ಯಾರು ಇಲ್ಲ, ನನ್ನಷ್ಟು ಮಣ್ಣು ಉಳಿಸ್ತವ ಯಾರು ಇಲ್ಲ, ನನ್ನ ಹಿಡ್ಕೊಂಡು ನಾನು ದೊಡ್ಡ ಬೋರ್ಡ್ ಹಚ್ಕೊಂಡೆ ಅಡ್ಡಾಡಕತ್ತೀನಿ. ಹೆಂಗ್ ಬರ್ತೈತೆ ರಿಯಲಿ? ಎಷ್ಟ್ ಮಂದಿ ಸರ್ಟಿಫಿಕೇಶನ್ ನಂಬ್ತೀರಿ? 1 2 ಅಯ್ಯೋ 2 ಕೈ ಸರ್ ಸರ್ಟಿಫಿಕೇಶನ್ ತಪ್ಪಿಲ್ಲ ಮಾಡ್ರಿ ಅದನ್ನು. ಮತ್ತೇನ್ ಮಾಡ್ಬೋದು ಅದಾದ್ಮೇಲೆ ಸರ್ ಅವ್ರು ನಂಬೋರ್ ಇದಾರಲ್ಲ ಅವ್ರ ಸಲುವಾಗಾರು ನೀವು ಮಾಡ್ರಿ. ಅದ್ ಡುಪ್ಲಿಕೇಟೇ ಯಾಕೆ ಇರುವಲ್ರಿ? ಮಾರ್ಬೇಕಾಗ್ಯದಲ್ಲ ಅಲ್ಟಿಮೇಟ್ಲಿ ನಾವ್ ಉತ್ಪನ್ನ ಏನ್ ಕೊಡತ್ತೀವಿ ಅದ್ ಚಲೋದೇ ಕೊಡೋಣ. ಸರ್ಟಿಫಿಕೇಟ್ ಹೆಂಗೋ ಏನೋ ಸರ್ಟಿಫಿಕೇಟ್ ಸ್ಥಳೀಯರಲ್ಲಿ ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ, ಜಮೀನಾಗಿ ಮಾಡ್ತಾರೆ, ಅವ್ರ ಹತ್ರ ನಾವು ಕೊಂಡ್ಕೊಳ್ಳೋದು, ಸ್ಥಳೀಯವಾಗಿ ಕೊಂಡ್ಕೊಳ್ಳೋದು ಉತ್ತಮ. ಸರಿ, ಯಾಕೆ ಸ್ಥಳೀಯವಾಗಿ ಕೊಂಡ್ಕೋಬೇಕಂತೀರಿ? ಅದು ಇವಾಗ ಬೇರೆ ಕಡೆ ಅಂತಂದ್ರೆ ಅವ್ನು ಮತ್ತೆ ಬೇರೆ ರೇಟ್ ಮಾಡ್ತಾರೆ ಸರ್ ಎನ್ಕರೇಜ್ ಮಾಡಕ್ಕೆ. ಸರಿ ಸರಿ, ಈಗ ನಾನು ಎನ್ಕರೇಜ್ ಮಾಡ್ಬೇಕಂತ ಬಂದಿನ್ರಿ. ಬೆಲ್ಲ ಸವಳ ಐತೆ, ರುಚಿನೇ ಹತ್ತಾ ಇಲ್ಲ, ತಗೋತೀರಿ? ಯಾಕೆ ಎನ್ಕರೇಜ್ ಮಾಡ್ರಲ್ಲ ಕ್ವಾಲಿಟಿ. ಸೊ ಅಲ್ಟಿಮೇಟ್ಲಿ ಇದ್ರ ಸುತ್ತಲೂ ನೀವು ನೋಡ್ರಿ ಈಗ ಹೆಂಗೆ ಬರ್ತದ ಅಂದ್ರೆ ದಿನದ ಕೊನೆಗೆ ಎಲ್ಲಾನು ಮನುಷ್ಯರ್ದ ವರ್ತನೆ ಇದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇಲ್ರಿ ಮಾರ್ಕೆಟಿಂಗ್ ಒಳಗು. ಹಂಗ್ ನೋಡಿದ್ರು ನಾ ಏನ್ ಬಾಳ ಶಾಣೆ ಇಲ್ಲ ಮಾರ್ಕೆಟಿಂಗ್ ನಾಗ, ಯಾರು ಹೊಡಿಬಾರ್ದು. ನಾ ಮಾರ್ಕೆಟಿಂಗ್ ಕಲ್ತ್ ನೀ ಏನ್ ಹೇಳತ್ತಿಲ್ಲ ಅಂತ ತಲೆ ಮೇಲೆ ಬಿಟ್ಟಿರಿ ಮತ್ತೆ ಎಲ್ಲಾರು MBA ಮಾಡಿದವ್ರದ್ದು. ನಾನ್ ಅನುಭವಿಸ್ದಂಗೆ, ನಾನ್ ನೋಡ್ದಂಗೆ, ನಾ ಹೆಂಗ್ ಕತೆ ಹೇಳ್ದೆ ಅಂತ ನಂದೊಂದ್ 3-4 ಉದಾಹರಣೆ ನಾ ಹೇಳ್ತೀನಿ. ಸೊ ಏನ್ ಬೇಡಾಕತ್ತಾನ ಗ್ರಾಹಕ, ಅವ್ನ್ ಹೆಂಗ್ ಅನಲೈಸ್ ಮಾಡ್ತಾನ? ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಉತ್ಪನ್ನದ ಮೇಲೆ ವಿಶ್ವಾಸ ಯಾವಾಗ ಬರ್ತದ ಅಥವಾ ನಂಬಿಕೆ ಯಾವಾಗ ಬರ್ತದ? ಅವನ್ ಕಡೆ ಯಾವ ಟೂಲ್ಸ್ ಇದಾವ? ಈಗ ಇದ್ರೊಳಗೆ ವಿಷ ಹಾಕಿಲ್ರಿ, ನಾ ಆರ್ಗ್ಯಾನಿಕ್ ಕೊಟ್ಟಿನಿ ಅಂತ ಹೆಂಗ್ ಗೊತ್ತಾಗೋದನ್ನ? ನಾ ಈಗ ಒಬ್ಬ ಗ್ರಾಹಕ ಆಗಿ ಬಂದಿನಿ, ಬಾಳ ಅಂದ್ರೆ ಸರ್ಟಿಫಿಕೇಟ್ ನೋಡಿನಿ, ಸರ್ಟಿಫಿಕೇಟ್ ಒಳಗೆ ಇಷ್ಟು ಮಂದಿಗೆ 2 ನಂಬಿಕೆ ಅದ. ನನ್ಗೆ ಈ ಬೆಲ್ಲ ನಿಮ್ ಮನೆಯಿಂದ ಬಂದದ ಅನ್ನೋದೇ ಗ್ಯಾರಂಟಿ ಬರೋಲ್, ಸರ್ಟಿಫಿಕೇಟ್ ಯಾವಾಗ ಗ್ಯಾರಂಟಿ ಕೊಡ್ಲಿ? ನಡ್ದದಲ್ರಿ. ಹಿಂಗಾಗಿ ನಮ್ಗ ಒತ್ತಡ ಬೀಳ್ಲಿಕ್ಕತ್ತದಲ್ಲ, ಸಾವಯವ ವಸ್ತು ಮಾರಕ್ ಆಗ್ತಾ ಇಲ್ಲ ಅನ್ನೋದು. ಅಲ್ಟಿಮೇಟ್ಲಿ ಬರೋದು ಏನಕ್ಕೆ? ಈಗ ಇಲ್ಲಿ ಇಷ್ಟರೊಳಗೆ ಕೇಳಿದಾಗ ಒಂದು 5 ಮಂದಿ ಹೇಳಿದ್ರು ಟೇಸ್ಟ್. ಫೈನಲಿ ಬೇಕಾಗಿರೋದು ಟೇಸ್ಟ್. ಮತ್ತೇನಿದೆ? ನೋಡಕ್ ಚಂದ ಇರ್ಬೇಕು, ಕಣ್ಣು ಹೇಳಾಕತ್ತೈತೆ ನೋಡಕ್ ಚಂದ ಇರ್ಬೇಕಂತ. ಯಾರು ಕಾಳು ತಂದಿದ್ರೆ ಪ್ಯಾಕಿಂಗ್ ಇದ್ರು ಸಮಾಧಾನ ಇಲ್ಲ. ಈ ಅಕ್ಕಿ ನೀವು ಯಾವಾಗ ಮಾಡಿಸಿದ್ದ? ಮುಟ್ಟಿ ನೋಡ್ತೇವೆ, ಟೆಕ್ಸ್ಚರ್, ಚರ್ಮ ಹೇಳ್ಬೇಕು, ಒಂದ್ ಸ್ವಲ್ಪ ವಾಸನೆ ಇದಾವಲ್ಲ. ಇಲ್ಲ ತುಪ್ಪ ಭಾರಿ ವಾಸನೆ ಐತೆ, 1 ಬಾಟಲ್ ಕೊಡು ವಾಸನೆ. ಹೌದ್ರಿ? ಅವನ್ ಕಡೆ ಏನ ನೀವ್ ಯಾರೋ ಹೇಳಿದ್ರೆ ಅದ್ರ ಬಗ್ಗೆ ಪರ್ಸೆಪ್ಷನ್ ಇರ್ತದೆ. ಕೇಳಿರ್ತೀನಿ ಬ್ರ್ಯಾಂಡ್, ಇವಂದು, ಈ ಹೆಸರು, ಇದು ಅದು ಕೇಳಿದ್ದೆ. ಮನುಷ್ಯನಾಗಿ ಒಬ್ಬ ಗ್ರಾಹಕನಾಗಿ ನಾ ಹೋದಾಗ ನನ್ ಕಡೆ ಏನಿದಾವ್ ಟೂಲ್ಸ್, ಇದನ್ನ ತಗೋಬೇಕೋ ಬೇಡ ಅನ್ನಕ್ ನಾ ಎದ್ರಲ್ಲೇ ಅಸೆಸ್ಮೆಂಟ್ ಮಾಡ್ತೀನಿ, ಎದ್ರಲ್ಲೇ ನಾನು ಪರೀಕ್ಷೆ ಮಾಡ್ತೀನಿ ಪ್ರಮಾಣ ಮಾಡಕ್. ನನ್ನ ಇಂದ್ರಿಯಗಳು ಇಷ್ಟೇ ಇದಾವ್ರಿಪ್ಪ, ನನಗ್ ಪ್ರಕೃತಿ ಕೊಟ್ಟಿದ್ದು ಇಷ್ಟೇ. ವಾಸನೆ ನೋಡಕ್ ಮೂಗು, ನೋಡಕ್ ಕಣ್ಣು, ರುಚಿ ನೋಡಕ್ ನಾಲ್ಗಿ, ಕೇಳಕ್ ಕಿವಿ, ಮುಟ್ಟಿ ನೋಡಕ್ ಚರ್ಮ. ಇಷ್ಟು ಬಿಟ್ಟು ನನಗ್ ವಿಷ ಐತ ಇಲ್ಲ ಅಂತ ನೋಡಕ್ ನನ್ ಕಡೆ ಏನೈತೆ ಹೇಳಿ? ಹಂಗಂತ ನೀವು ವಿಷ ಹಾಕೊಡ್ರಿ ಅಂತ ಹೇಳ್ತಾ ಇಲ್ಲ, ಅದನ್ನ ಮಾಡ್ಬೇಡಿ. ಬೇಕಾಗಿರೋದೇನ್ ಗ್ರಾಹಕಂಗೆ? ಅಲ್ಟಿಮೇಟ್ಲಿ ಅವನೇ ಡಿಸೈಡ್ ಮಾಡತ್ತಾನಲ್ಲ ನಿಮ್ ವಸ್ತುಗೆ ಎಷ್ಟು ರೇಟ್ ಸಿಗ್ಬೇಕು, ಏನ್ ಸಿಗ್ಬೇಕಂತ. ಸೊ ಅವನ್ಗೆ ಮೆಚ್ಚಿಸ್ಬೇಕಾಗತ್ತೆ. ಅವನಿಗೆ ಬೇಕಾಗಿರೋದು, ಅವನ ಕಡೆ ಟೂಲ್ಸ್ ಇರೋದು ಇದೇ 5. ಸರಿ, ಈಗ ಅದನ್ನ ನೀವು ಮಾರ್ಬೇಕಂದಾಗ ನೋಡಕ್ ಚಂದ ಮಾಡ್ಬೇಕಾ? ಮಾಡ್ಲೇಬೇಕು. ರುಚಿ ಚಲೋ ಇರ್ಬೇಕಾ? ರುಚಿ ಚಲೋ ಇರ್ಲೇಬೇಕು. ವಾಸನೆ ಚಲೋ ಇರ್ಲೇಬೇಕು. ಕೈಯಲ್ಲಿ ಮುಟ್ಟದಾಗ ಚೆನ್ನಾಗ್ ಅನಿಸ್ಲೇಬೇಕು. ಮುಟ್ಟಿರಿ ಎಲ್ಲ ಟೆಕ್ಸ್ಚರ್ ಒಳಗ್ ಹಳ್ಳು ಬಂತು ಅಥವಾ ರವಾ ಗಟ್ಟಿ ಆಗ್ಯದ, ಏನೋ ಉಂಡಿ ಹೊಡಿತಾ ಇಲ್ಲ ಬಾಯೊಳಗಂದಾಗ, ಎಲ್ಲ ರುಚಿ ಐತಿ, ಉಂಡಿ ಹೊಡಿತಾ ಇಲ್ಲ ಹಲ್ನಾಗ, ತಗೋತಾನ? ಸೊ ಇದು ಮಾರ್ಕೆಟಿಂಗ್ ಒಳಗ್ ನಾವ್ ಯಾರನ್ನ ಟಾರ್ಗೆಟ್ ಮಾಡ್ಬೇಕು, ನಮ್ಗೆ ಎದುರುಗಡೆ ಬಂದಿರೋ ಗ್ರಾಹಕ ಏನಿದಾನ ಅವ್ನ ಕಡೆ ಏನ್ ಟೂಲ್ಸ್ ಇದಾವ ಅದನ್ನ ಇಟ್ಕೊಂಡೆ ನಾವ್ ಅಳತಿ ಮಾಡಿ. ವಿಷ ಆಯ್ತೋ ಇಲ್ಲ ಅನ್ನೋದು ಅವ್ನಿಗೆ ಗೊತ್ತಾಗುದೇ ಇಲ್ಲ. ಇವತ್ತಿಗೂ ಎಲ್ಲಾರು ನನಗೆ ಹೋದಲ್ಲಿ ಹೇಳಿದ್ರು, ನಮ್ ಬೆಲ್ಲದ ವಿಡಿಯೋ ಮೇಲೆ ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ನೀವ್ ಮಾಡಕತ್ತಿದ್ ಸಾವಯವ ಬೆಲ್ಲನೇ ಅಲ್ಲ, ಕಲರ್ ಹಾಕಿ ಅದ್ರ. ಈ ಕರ್ನನ್ ಬೆಲ್ಲನೇ ಸಾವಯವ ಬೆಲ್ಲ ಅಂತ ಯಾರು ಹೇಳಿದ್ರು? ನಮ್ಗೆ ಹೊಸದಾಗಿ ಶುರುವಾಗಿ ಗೊತ್ತಾಗಿದ್ರು ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಕರಿ ಪೌಡರ್, ಕಲರ್ ಪೌಡರ್ ಕೂಡ್ಸ್ಲಿಕ್ಕತ್ತಾರಂತ ಅದ್ರಾಗ.
ಏನೇನು ಆರ್ಗ್ಯಾನಿಕ್ ಮಾಡ್ತೀರಿ, ಒಂದ್ ಕಲರ್ ಹಾಕೋದ್ರಿಂದ ಆರ್ಗ್ಯಾನಿಕ್ ಆಗೋಂಗಾಗಿದ್ರೆ ಆಗ್ಬಿಡ್ತದೆ. ಹೌದ್ರಿ? ಇದು ಬಿಟ್ಟು ಏನಾದ್ರು ನಮ್ಗೆ ಬೇರೆ ದಾರಿ ಐತಾ ಮಾರ್ಕೆಟಿಂಗ್ ಒಳಗೆ? ಇದಕ್ಕೆ ಏನೇನ್ ಬೇಕಲ್ಲ, ಸರ್ಟಿಫಿಕೇಶನ್ ಒಂದು ದಾರಿ ಇರ್ಬೋದು, ಪರ್ಸೆಪ್ಷನ್ ಕೇಳಿರ್ ಸರ್ಟಿಫಿಕೇಶನ್ ಐತಂತ ಮಾರ ಒಂದು ಇರ್ಬೋದು, ತಗೋ ತಪ್ಪೇನಿದೆ, ಮಾಡ್ಸ್ರಿ, ಸಾವಯವದೊಳಗೆ ಮಾರ್ಬೇಕಂತ. ಇದು ಎಲ್ಲ ಒಂದ್ ಕಡೆ ಮಾರ್ಕೆಟಿಂಗ್ ಒಳಗೆ ಬೇಸಿಕ್ ಆಗಿ ಏನ್ ಮಾಡ್ಬೋದು ಅನ್ನೋದು. ಇದಕ್ಕಿಂತ ಮೊದಲ ನನ್ ಜೊತೆ ಆದ ಕತೆ ಹೇಳ್ತೇನ್ರಿ ಸರಿ. ನಾವು ಹಿಂಗೆ ನಮ್ದು ಗೊಬ್ಬರ ಮತ್ತೆ ಸ್ಪ್ರೇ ಇದನ್ನ ಮಾಡಿದ ಒಬ್ರು ಗುಮ್ಗೋಳ ಅಂತ ಊರೈತಿ ಧಾರವಾಡ ಹತ್ರ, ಯಾರು ಕೇಳಿರ್ಬೇಕು. ಅಲ್ಲಿಂದ ಒಬ್ರು ಫೋನ್ ಮಾಡ್ತಾರ ನಂಗೆ ಒಂದಿನ, ಸರ್ ಮತ್ತೆ ಈ ಸರಿ ಎಲ್ಲಾ ನಿಮ್ದೇ ಹಾಕಿ ಬೆಳ್ದೀವಿ, ನಮ್ದೆಲ್ಲಾ ಕಡ್ಲಿ ಆರ್ಗ್ಯಾನಿಕ್ ಆಗೈತಿ, ಎಲ್ಲರೂ ಮಾರಿಸ್ಕೊಟ್ರಿ ಸ್ವಲ್ಪ ಚಲೋ ರೇಟಿಗೆ. ನಾ ಕೇಳ್ದೆ, ಆಯ್ತು ಮಾರ್ಸದ್ ಹಂಗಿರ್ಲಿ, ಮೊದ್ಲ ನಂಗೆ ಹೇಳಿ ಯಾಕೆ ಮಾರಿಸ್ಬೇಕು ನಿನಗೆ, ಆರ್ಗ್ಯಾನಿಕ್ ಅಂತಾನೆ ಯಾಕೆ ಮಾರಿಸ್ಬೇಕು, ಬೇಕಲ್ರಿ ನಮಗೂ ಸಾಕ್ಷಿ ಬೇಕಲ್ಲ, ಆರ್ಗ್ಯಾನಿಕ್ ಅಂತಾನೆ ಯಾಕೆ ಹೆಚ್ಚಿಗೆ ರೇಟಿಗೆ ಮಾರಿಸ್ಬೇಕು. ಇಲ್ಲ ಎಲ್ಲ ನಿಮ್ದೇ ಬೆಳೆಸಿನಲ್ರಿ, ಮತ್ತೆ ನಿಮ್ದೇ ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಹೆಂಗ್ರಿ, ಉಲ್ಟಾ ನನಗೆ ಬಂತದ್ ಬಾಣ. ಹಾ ಸರಿ ಸರಿ ಆಯ್ತು ತಡಿ, ಏನೇನ್ ಮಾಡಿ ಈ ವರ್ಷದ ನಂಗೆ ಪೂರ್ತಿ ಹೇಳ, ಕಡ್ಲಿಗೆ ಹೆಂಗೆ ಕೆಲಸ ಮಾಡಿ. ಇಲ್ಲ ಏನಿಲ್ಲ ಸರ್, ನಿಮ್ದು ಒಂದ್ಸರಿ ಸ್ಪ್ರೇ ಕೊಟ್ಟೇನ್ರಿ ಅಷ್ಟೇ, ಹೊಲಕ್ಕ ಹೋಗಿಲ್ರಿ, ಸೀದಾ ರಾಶಿಗೆ ಹೋಗೇನಿ. ನಾ ಅಂದೆ ಸರಿ ಆಯ್ತು, ಕೆಮಿಕಲ್ದವ್ರು ಏನೇನ್ ಮಾಡ್ಯಾರ? ಅವ್ರು ಒಂದ್ 4 ರಿಂದ 5 ಸ್ಪ್ರೇ ತಗೊಂಡಾರ್ರಿ, ಬರೋಬ್ರಿ. ಸರಿ, ಕೆಮಿಕಲ್ದವ್ರ ಪ್ರೊಡಕ್ಷನ್ಗೂ ನಿನ್ ಪ್ರೊಡಕ್ಷನ್ಗೂ ಏನ್ ವ್ಯತ್ಯಾಸ ಆಗ್ಯದ? ಇಲ್ರಿ ನನ್ ಕಡ್ಲಿ ಮೇಲೆ ಗೆರಿ ಬಿದ್ದಿಲ್ಲ, ರಿಂಕಲ್ಸ್ ಅಂತೀವಿ ಕನ್ನಡದಾಗ, ಏನ್ ಪದ ನಂಗೆ ಗೊತ್ತಾಗುತ್ತೆ, ಪದ್ರ. ಹಾ, ಅದು ಮುದ್ದೆ ಆಗಿರಂಗಿಲ್ಲ ನೋಡ್ರಿ, ಕಾಳು ಹಿಂಗ್ ಮುದ್ದೆ ಆಗಿರ್ಲಿಲ್ಲ, ಫುಲ್ ಕಾಳು ತುಂಬಿ ಬಂದದ ಸರ್, ಕಾಯಿ ತುಂಬಾ ಕಾಳು ಬಂದದ, ಒಳ್ಳೆ ಶೈನ್ ಮಿಂಚ್ ಬಂದೈತೆ ಅಂತ. ಸರಿ, ಇಳುವರಿ ಎಷ್ಟು ಬಂತು? ಉಳ್ದವ್ರದೆಲ್ಲ 4 ರಿಂದ 5 ಕ್ವಿಂಟಲ್ ಅದರಿ, ನಂದು 6 ಕ್ವಿಂಟಲ್ 70 kg ಅದ ಅಂತ. ಸರಿ, ಖರ್ಚು ಏನಾಯ್ತು? ಇಲ್ಲ ಖರ್ಚು ನಂದು ಏನಿಲ್ರಿ, ಒಂದೇ ಸರಿ ಸ್ಪ್ರೇ ಹೊಡೆದಿದ್ದ ಅಷ್ಟೇ, ಮತ್ತೇನ್ ನಾ ಮಾಡೇ ಇಲ್ಲ, ರಾಶಿಗೆ ಹೋಗಿದ್ದಷ್ಟೇ. ಸರಿ, ಹಂಗಿದ್ರೆ ನೀವು ಕೆಮಿಕಲ್ಗಿನ್ನ ಕಡಿಮೆ ಕೊಡ್ಬೇಕಿತ್ತಿಲ್ರಿ ರೇಟ್? ನಿಮ್ಗೆ ಇಳುವರಿನೂ ಜಾಸ್ತಿ ಆಗ್ಯದ, ಮಾಲು ಚಲೋ ಬಂದದ, ಖರ್ಚು ಕಡಿಮೆ ಆಗ್ಯದ. ನೀವು ಕೆಮಿಕಲ್ದವ್ರಕಿನ್ನ ಸರ್, ಕೆಮಿಕಲ್ದವ್ರಕಿನ್ನ ಕಡಿಮೆ ಮಾರಿಸ್ರಿ, ನಂದು ಆರ್ಗ್ಯಾನಿಕ್ ಒಳಗೆ ಭಾರಿ ಚಲೋ ಆಗ್ಯದ ಅಂತ ಒಬ್ರು ಅನ್ವಲ್. ಅವ್ರೊಬ್ರೇ ಅಲ್ರಿ, ಎಲ್ಲಾ ಕೇಸು ಅದಾಗ ನಾ ಯಾಕಾರ ಮಾಡಿನಂತ ಅನಸ್ತಿರ್ತದ. ಫೋನ್ ಮಾಡಿ, ಸರ್ ನಮ್ದು ಎಲ್ಲಾ ಆರ್ಗ್ಯಾನಿಕ್ ಆತ್ರಿ, ಎಲ್ಲಾ ನಿಮ್ದೇ ಬಳಸಿವ್ರಿ, ಮಾರಿಸ್ಬಿಡ್ರಿ ನಮ್ದು ಹೆಚ್ಚಿಗೆ ರೇಟಿಗೆ. ಯಾಕೆ ಆರ್ಗ್ಯಾನಿಕ್ ಅನ್ಕೊಳ್ಳಿ, ಯಾಕೆ ಹೆಚ್ಚಿಗೆ ರೇಟಿಗೆ ಮಾರ್ಬೇಕಂತ ಗುದ್ದಾಡ್ಲೈತಿರಿ. ಅಷ್ಟಕ್ಕೂ ಮುಂದೆ ಹೋಗಿ ಏನಾಯ್ತ್ರಿ, ಅದು ಕತಿ ಬೇರೆ. ಅವಂಗ ಮಾರ್ಕೆಟ್ ಒಳಗೆ ಹೋದಾಗ ಅದು ಕಾಳು ನೋಡಿ, ಕ್ವಾಲಿಟಿ ನೋಡಿ, ಅವ್ನಿಗೆ ರೇಟು ಜಾಸ್ತಿ ಸಿಕ್ತು, ಅದೆಲ್ಲ ಬೇರೆ ವಿಷಯ. ಬಟ್ ಅಲ್ಲಲ್ಲೇ ಪಾಕೆಟ್ ಅಲ್ಲಿ ನಾವು ಆರ್ಗ್ಯಾನಿಕ್ ಅಂತ ಬಡದಾಡ್ಕೊಂತ ಕೂತ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆಗ್ತಾ ಇದ್ದ ಆಗತ್ತಂತ ಅನ್ಸುತ್ತಾ ನಿಮ್ಗೆ? ಆ ನಂಬಿಕೆ ಬರ್ತೈತ್ರಿ? ಸರಿ, ಇದು ಹಂಗಿದ್ರೆ ಹೆಂಗ್ ಕೆಲಸ ಆಗ್ಬೇಕು? ಅಲ್ಟಿಮೇಟ್ಲಿ ಏನಾಗ್ಬೇಕಾಗದ, ಮನುಷ್ಯರ ಜೊತೆ ಸೇರಿ ಕೆಲಸ ಮಾಡೋದು ಗೊತ್ತಾಗ್ಬೇಕು. ಅಂಡರ್ಲೈನ್ ಮಾಡ್ಕೋರಿ, ಮನುಷ್ಯರ ಜೊತೆ ಸೇರಿ ಕೆಲಸ ಮಾಡೋದು ಗೊತ್ತಾಗ್ಬೇಕ. ಇದು ಗೊತ್ತಾಗದೆ ಹೊರತು ನಾವ್ ಎಂತ ಉತ್ಪನ್ನ ತಂದ್ರು, ಎಂತ ಪ್ರಾಡಕ್ಟ್ ತಂದ್ರು, ಎಂತ ಪ್ರೊಸೆಸ್ ತಂದ್ರು ಏನು ಆಗುದಿಲ್ಲ. ಉದಾಹರಣೆಗೆ ತಗೋರಿ, ಯಾವಾಗಾರ ದನದ ಹಿಂಡ್ ನೋಡಿರಿ, ಆ ದನದ ಹಿಂಡ್ ಬಿಟ್ಟು ಕುರಿ ಹಿಂಡೊಳಗ್ ಸೇರಿದ್ದು ಯಾವಾಗಾರ ನೋಡಿರಿ? ಕುರಿ ಹಿಂಡಿಂದ ಬಿಟ್ಟು ದನದ ಹಿಂಡೊಳಗ್ ಸೇರಿದ್ದು? ಆನೆ ಹಿಂಡ್ ಬಿಟ್ಟು ಹುಲಿ ಜೊತೆ ಸೇರಿದ್ದ ಆನೆ ಮನುಷ್ಯರ್ದು? ಸರ್ದ್ ಕುಂದ್ರಲೆ ಅತ್ತಗ, ನಾನು ಸೀಟಿಗೆ ರೊಕ್ಕ ಕೊಟ್ಟೇನಿ, ಬಸ್ನಾಗ ನಡೆದಿರ್ತೈತಿಲ್ರಿ, ನಾ ಮೊದಲ್ ಬಂದ್ ಟವಲ್ ಹೋಗ್ದೇನಿ, ಕಿಟಕಿ ನನಗ್ ಬೇಕು. ಸೊ ಬೇಕಾಗಿರೋ ಕೆಲಸ ಇಲ್ಲೇ ಆಗ್ಬೇಕು ನಮಗೆ. ಮನುಷ್ಯರ ಜೊತೆ ಹೆಂಗ್ ಕೆಲಸ ಮಾಡ್ಬೇಕಂತ ಗೊತ್ತಾಯ್ತಂತ ಹೇಳ್ಕೊಡ್. ಸ್ವಲ್ಪ ಫಿಲಾಸಫಿಕಲ್ ಅನಿಸ್ತದ, ಇದು ಆಕ್ಚುಲಿ ಊಟ ಆದ್ಮೇಲೆ ಇಟ್ಕೋಬಾರ್ದೈತಿ, ನಾನು ನಿದ್ದಿಗೆ ಬರ್ತೈತಿ ಲೆಕ್ಕ. ಅದಕ್ಕೆ ಫಿಲಾಸಫಿಕಲ್ ಅನ್ಸಿದ್ರು ಕೂಲಂಕುಷಾಗಿ ನೀವು ಪರೀಕ್ಷೆ ಮಾಡಿ ನೋಡ್ರಿ. ನಾ ಹೇಳಿದ್ ಸರಿ ಅಂತ ಒಪ್ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಇಷ್ಟೇ. ನಮ್ಗ್ ಮನುಷ್ಯರ ಜೊತೆ ಕೆಲಸ ಮಾಡ್ಬೇಕಂತ, ಹೆಂಗ್ ಕೆಲಸ ಮಾಡ್ಬೇಕಂತ ಗೊತ್ತಾದ್ರೆ ಸಮಸ್ಯೆ ಬಗೆಹರಿ. ಸಮಸ್ಯೆ ಉದ್ಭವ ಆಗಿದೆ ಎಲ್ಲ ಇದರಿಂದ ಅಲ್ರಿ, ಇಲ್ಲ ಉಳ್ದಿದ್ದೆಲ್ಲ ಬೆಳಗ್ಗೆ ಹೇಳಿದ್ನಲ್ಲ, ಮಣ್ಣು ತನಕ ಸರಿ ಮಾಡ್ಕೊಳ್ಳೋದು ಗೊತ್ತೈತೆ, ನೀರಿಗೆ ಗೊತ್ತೈತೆ, ಮತ್ತೆ ಯಾವ್ದಕ್ ಬೇಕು ಹೇಳ್ರಿ. ಕೈ ಬಿಟ್ಟು ದನ ಅಗದಿ ಬಲಿಷ್ಠ ಇರ್ತಾವಂತ ನೀವೇ ಹೇಳಿರಿ. ಮನುಷ್ಯರ ಸಾಂಗತ್ಯ ಬಂದಾಗ ಎಲ್ಲ ಸಮಸ್ಯೆ ಶುರು ಆಗತ್ತೆ. ಸೊ ಕೆಲ್ಸ ಆಗ್ಬೇಕಾಗಿರೋದು ಇಲ್ಲೇ. ಆಯ್ತ್ರಿ, ರೈಟ್ ಮೇಡಮ್. ನಿನ್ನೆ ಏನೇ ಹೇಳಿದ್ರಿ ಮಾರ್ಕೆಟಿಂಗ್ ಬಗ್ಗೆ, ಏನಾದ್ರು ಪ್ರಶ್ನೆ ಆಯ್ತಾ ಹೇಳಿ? ಅದೇ ಸರ್, ಇವಾಗ ನಾವು ಸಾವಯವನ್ನೆಲ್ಲ ಬೆಳಿತೀವಿ. ಇವಾಗ ನಂದು ಹೋದ ವರ್ಷ 6 ಕ್ವಿಂಟಲ್ ನಲ್ಲೇ 14 ಇದು ಬಂದಿತ್ತು, 6 ಎಕರೆದಲ್ಲಿ. 3 ಎಕರೆನಲ್ಲೇ 14-15 ಕ್ವಿಂಟಲ್ ಬಂದಿತ್ತು. ಅರ್ಧ ರೇಟಿಗೆ ಕೊಡ್ಬೇಕು ಹಂಗಿದ್ರೆ ನೀವು ಈ ಸರಿ. ನೋಡ್ರಿ, ಅವರೇ ಹೇಳಿದ್ರಲ್ರಿ 6 ಎಕರೆಗೆ ಬಂದಿದ್ 3 ಎಕರೆ ಒಳಗ್ ಬಂದೈತಂತ.
ಈ ವರ್ಷ ಮತ್ತೆ ನನ್ನ ಬೆಳೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಂತ ಮತ್ತೆಲ್ಲ ಬೇರೆ ಬೇರೆ ಹಾಕೊಂಡೆ ಸ್ಟಾಕ್ ಖಾಲಿ ಮಾಡ್ಬೇಕಾಗಿದೆ. ಸರಿ ನಮ್ ಸರ್ ನೋಡಿ ಹೋಗಿ APMC ಅಲ್ಲಿ ಕೊಡ್ತಾ ಇಲ್ಲ, ಎಲ್ಲ ನನ್ ಮೇಲೆ ಬಿಟ್ಟಿದ್ದಾರೆ. ಆ ರೇಟಿಗೂ ಇಲ್ಲ, ರೇಟ್ ಅನ್ನು ಜಾಸ್ತಿ ಬೇಕಾಗಿದೆ, ಮಾಲು ಖರ್ಚು ಮಾಡಾಕ್ತಾರೆ, ನನಗೆ ಖರ್ಚಿಗೆ ದುಡ್ಡು ಬೇಕಾಗಿದೆ. ಅದ್ರ ಹೆಂಗೆ ಸರ್ ಹಿಂಗ ಸಮಸ್ಯೆ ಇದ್ದಾಗ ಇಳುವರಿ ಜಾಸ್ತಿ ಇದ್ದಾಗ ಹೆಂಗ್ ಮಾಡ್ಬೇಕು? ನೋಡಿ, ಇಳುವರಿ ಜಾಸ್ತಿ ಇದ್ದಿದ್ರ ಸಮಸ್ಯೆ ಇದೆ, ನಿಮ್ದೆಲ್ಲ ಇಳುವರಿ ಇಲ್ಲ ಅನ್ನೋ ಸಮಸ್ಯೆ. ಅದೇ ಸಮಸ್ಯೆ ಆಗಿದೆ, ಇಳುವರಿ ಜಾಸ್ತಿ ಇದೆ, ನೋಡ್ರಿ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ಸ್ಲೋ ಇದೆ ಅಷ್ಟೇ. ರೈಟ್. ಮಾರ್ಕೆಟ್ ಯಾಕೆ ಸ್ಲೋ ಇದೆ ಅನಿಸ್ತೈತೆ ಮೇಡಮ್ ನಿಮ್ದು? ಇನ್ನು ಗ್ರಾಹಕರು ಅದು ಬೆಂಗಳೂರಿನಲ್ಲಿ ಹೋದ್ರೆ ಹಣ್ಣೆಲ್ಲ ಬೇಗ ತೋರ್ತಿ, ಇಲ್ಲಿ ಕೊಪ್ಪಳದ ಜನರಿಗೆ ಅಷ್ಟು ನಾನು ಬಹಳ ಮಾರ್ಜಿನ್ ಇಟ್ಟಿಲ್ಲ, ಕೆಮಿಕಲ್ಗೆ ನನ್ನ ಇದಕ್ಕೆ 20 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇದೆ. ಸರಿ. ಅಂದ್ರೂ ಸಹಿತ ಇಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಸರಿ. ಅದಕ್ಕೆ ಬೇರೆ ಕಡೆ ಮಾಡ್ಬೇಕಂದ್ರೆ ನಾವು ಹೊಲದಲ್ಲಿ ಮಾಡೋದು ನಾನೇ ಒಬ್ಳು, ಮಾರ್ಕೆಟ್ ಹಿಂಗ್ ಸಮಸ್ಯೆ ಆಗಿದೆ. ಸರಿ. ಈಗ ನಾನೊಂದು ಉದಾಹರಣೆ ಕೊಡ್ತೀನಿ, ಹಂಗೆ ನಿಮ್ಗೆ ಉಪಯೋಗ ಆಗ್ತದ ನೋಡ್ಕೊಳ್ರಿ. ನೀವು ಯಾವಾಗಾದ್ರು ಕೊರಿಯರ್ದವ್ರ ಜೊತೆಗೆ ಅಥವಾ ಇಂಡಿಯಾ ಪೋಸ್ಟ್ ಅವ್ರ ಜೊತೆಗೆ ಮಾತಾಡಿರಿ, ಕೆಲಸ ಮಾಡಿರಿ ಅದ್ರ ಮೇಲೆ? ಈಗ ಸದ್ಯಕ್ಕೆ ನಿಮ್ಗೆ ಕೊಪ್ಪಳದಲ್ಲಿ ಗ್ರಾಹಕರು ಸಿಗ್ತಾ ಇಲ್ಲಲ್ಲ, ಕೊಪ್ಪಳ ಗ್ರಾಹಕ ರೆಡಿ ಆದಾಗ ಕೊಪ್ಪಳದಲ್ಲಿ ಬರೋರಂತೆ, ಅಲ್ಲಿ ತನಕ ನಿಮ್ ಗ್ರಾಹಕ ಯಾಕೆ ನೀವು ಬದುಕ್ಬೇಕಲ್ಲ ಈಗ ಅದ್ರೊಳಗೆ, ಹೌದ್ರಿ? ನಿಮ್ ಗ್ರಾಹಕರು ಎಲ್ಲಿದಾರ ಅಲ್ಲಿಗೆ ಹೋಗ್ಬೇಕಲ್ಲ, ಅದು ಹೋಗಕ್ ಏನ್ ದಾರಿ ಮಾಡಿ? ಬಸ್ ಅಥವಾ ಅವ್ರು ಯಾರು ಬರ್ತಿರ್ತಾರ ಅವ್ರ ಜೊತೆ ಕಳಿಸ್ಕೊಡ್ರಿ ಅಂತಿರ್ತಾರ. ಸರಿ. ಕೆಲವೊಬ್ರು ವೆಸ್ಟ್ ಬೆಂಗಾಲ್ ನಮ್ಗೆ ಆರ್ಗ್ಯಾನಿಕ್ ಕಸ್ಟಮರ್ ಅವರೇ ಡೈರೆಕ್ಟ್ ಕೊರಿಯರ್ದವ್ರು ಮನೆಗೆ ಬಂದು ತಗೊಂಡ್ ಹೋಗ್ಬಿಡ್ತಾರೆ, ಸರಿ. ಅನುಕೂಲ ಇದೆ. ಸರಿ. ಅಂತದನ್ನ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಯಾಕೆ ಮಾಡ್ಲಿಲ್ಲ? ಅದನ್ನ ಟ್ರೈ ಮಾಡ್ತಾ ಇದ್ದೀವಿ. ಹಾ, ಮಾಡಿ. ಇಲ್ಲ, ಆಗ್ಬೇಕಾಗಿರೋದು ಇಷ್ಟೇ ರೀ, ನೀವು ಅದಿರಂತ ಮಂದಿಗೆ ಗೊತ್ತಾಗ್ಬೇಕು. ಅದನ್ನು ಮಾಡ್ತಾ ಇದ್ದೀನಿ ಸರ್. ಅಂದ್ರೂ ಈಗ ನನಗೆ ಮತ್ತೆ ಅದಕ್ಕಿಂತ ಹೆಚ್ಚಿನ ಏನಾದ್ರು ನೀವು ಇದ್ರಲ್ಲಿ ಈ ಸಭೆಯಲ್ಲಿ ನಮಗೆ ಏನಾದ್ರು ಹೇಳ್ಕೊಡ್ತೀರಾ? ಎಂತದ್ ಹೇಳ್ಬೇಕು ಹೇಳ್ರಿ ಸಭೆಯಲ್ಲಿ? ಬೆಳೆದಂತ ಸಾವಯವ ಉತ್ಪನ್ನಗಳನ್ನ ಈ ತರ ಸರಿ. ಈಗ ನೋಡ್ರಿ, ನಾನು ನಂದೇ ಕತೆ ಹೇಳ್ತೀನಿ, ಬ್ಯಾರೆದವ್ರದ್ ಬೇಡ. 2 ಕತೆ ಹೇಳ್ತೀನಿ. ನಾನು ಡೈರಿ ಮಾಡಿದ್ದೆ ರೀ, 2014ರಿಂದ 2020 ತನಕ ನಾನು ಮನೆಗೂ ಹಾಲು ಕೊಟ್ಟೆ, ಹಾಲು ಪ್ಯಾಕೆಟ್ ಮಾಡಿ. ನಾ ಹಾಲು ತಗೊಂಡ್ ಹೋಗಿ ಫಸ್ಟ್ ಡೇ ನಮ್ಮ ಅಪ್ಪಂಗೆ ಹೇಳಕತ್ತೀನಿ, ನಾನು ಇಲ್ಲ, ನಾ ಮಾರ್ಕೆಟಿಂಗ್ ಡೇ 1 ಇಂದಾನೆ ಶುರು ಮಾಡ್ತೀನಿ, ಎಮ್ಮೆ ಹಾಲಿಗೆ 50 ರೂಪಾಯಿ ಲೀಟರ್. 2014ರಾಗ್ರಿ 50 ರೂಪಾಯಿ. ನಿಂದ ಯಾವ ತಗೋಬೇಕಲ್ಲ ಎಮ್ಮೆ ಹಾಲು 50 ರೂಪಾಯಿ, ನಾನೇ ತಗೊಳದಲ್ಲಿ ಹೋಗಂದ ನಮ್ಮಪ್ಪ. ನಾನು ಇಲ್ಲ, ನೋಡೋಣ ಚಾಲು ಮಾಡೋಣ, ಏನಾರು ಒಂದು ಹೇಳ್ಬೇಕಲ್ರಿ, ಯಾಕೆ ತಗೊಳ್ಳೋದಿಲ್ಲ ಅಂತ ಯೋಚನೆ ಮಾಡಿದೆ. ನನ್ ಗ್ರಾಹಕ ಕೇಳಲಿಕ್ಕತ್ತಾನ, ಅವಂದ್ 35 ರೂಪಾಯಿ ಸಿಗತೈತಿ, ನಿಂದ್ಯಾಕ 50? ಅವ್ನ್ 40ಕ್ಕೆ ಸಿಗತೈತಿ, ನಿಂದ್ಯಾಕ 50? ಸೊ ನಾ ಏನಾರು ಒಂದ್ ಕತೆ ಹೇಳ್ಬೇಕಿತ್ತಲ್ರಿ. ನಾ ಏನ್ ಹೇಳಿಲ್ಲ, ಸಾವಯವ ಗಿವಯವ ಅದೆಲ್ಲ ಸೆಕೆಂಡ್ರಿ. ಮೊದಲ್ ನಾ ಕತೆ ಹೇಳಿದ್ ಭಾರಿ ಮಜಾ ಆಯ್ತು. ನೀವು ಯಾವ್ದೇ ಹಾಲ್ ಪ್ರೊಸೆಸಿಂಗ್ ಯೂನಿಟ್ ಇರ್ತಾವಲ್ರಿ, ಹೆಸರು ಯಾರ್ದು ಹೇಳೋದ್ ಬೇಡ, ಅವ್ರ ಫ್ಯಾಕ್ಟ್ರಿ ಒಳಗ್ ಹಾಲು ಹೋಗಿ ಅವ್ರ ಫ್ಯಾಕ್ಟ್ರಿಯಿಂದ ಹಾಲು ಹೊರಗೆ ಬರಕ್ಕೆ ಎಷ್ಟು ದಿವಸ ಬೇಕಾಗ್ತದ ಅನ್ಸ್ತದ? ಮಿನಿಮಮ್ 3 ದಿನ ಬೇಕು, ಮ್ಯಾಕ್ಸಿಮಮ್. ನಾನು ಒಬ್ಬರದ್ದು ಪರೀಕ್ಷೆ ಮಾಡಿದವ್ರು 15 ದಿವಸ ಇತ್ತು. ನಾನು ಕೇಳ್ದೆ, ನಂದು ಹಾಲು ಬೆಳಗ್ಗೆ ನಾವು 3 ಗಂಟೆಗೆ ಎದ್ದು ಎಲ್ಲ ಹಾಲು ಹಿಂಡ್ಕೊಂಡು ಹೋಗಿ ಎಲ್ಲ ಮನೆಗೆ ಕೊಡ್ಬೇಕಂದ್ರೆ ಸಮಯ ಆಗೋದಲ್ರಿ, ನಾವು ದನ ಕಟ್ಟಿದವ್ರು, ಅವ್ರು ತುಂಬಿಸ್ ಮಾರೋರು. ಸೊ ನಾನು ಫ್ರೆಶ್ ಹಾಲು ಕೊಡಕ್ ಹೋದ್ರು 8:30 9 ಗಂಟೆಗೆ ಬರಾತಿಯಲ್ಲೋ, ಫ್ರೆಶ್ ತರಾತಿ ಇಲ್ಲ ಹಾಲನ್ನು. ಬಡ್ಡಿ ಮಗಂದ 4 ದಿನದ ಹಿಂದಿಂದ ಹಾಲ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಫ್ರೆಶ್ ಅನ್ನೋರು ಬ್ಯಾನರ್ ಹಾಕೊಂಡು ಮತ್ತೆ ತಾಜಾ ಹಾಲಿಗಾಗಿ ಸಂಪರ್ಕಿಸಿ ಅಂತ. ನಾನು 3 ಗಂಟೆ ಒಳಗೆ ಕೊಟ್ಟಿದ್ದ ಹಾಲು ಫ್ರೆಶ್ ಅಲ್ಲ, ಯಾಕೆ? ಇದ್ರ ಕತೆ ಹೇಳ್ಬೇಕಂತ ನಾನೊಂದ್ ಕತೆ ಹೇಳಿದ್ರಿ. 3 ತಾಸು ವರ್ಸಸ್ 3 ದಿವಸ ಬ್ಯಾನರ್ ಮಾಡಿದ್ರಿ, ಮನಿ ಗ್ರಾಹಕರಿಗೆ ಕಳ್ಸಿದೆ. ಹಿಂಗೈತೆ ವಿಷಯ. ನಿಮ್ಗೆ ಯಾವ್ದು ಬೇಕು? ಅವತ್ತಿಂದ ಕೊನೆಗೆ ನಾನು ಹಾಲು ಕೊಡೋದು ನಿಲ್ಸೋ ತನಕ ಒಬ್ರು ಫ್ರೆಶ್ನೆಸ್ ಬಗ್ಗೆ ಮಾತಾಡ್ಲಿಲ್ಲ. ನಮ್ಮ ಅಪ್ಪ ತೀರ್ ಹೋದ ದಿನಾನು ನಾ ಹಾಲು ಕೊಡೋದ್ ನಿಲ್ಸಿರ್ಲಿಲ್ಲ, ನನ್ನ ಮದ್ವೆ ಆದ ದಿನಾನು ನಾ ಹಾಲು ಕೊಡೋದ್ ನಿಲ್ಸಿರ್ಲಿಲ್ಲ. 3x ಅಂದ್ರೆ ನಾ ಎಷ್ಟು ರೊಕ್ಕ ಹಾಕಿದ್ನಲ್ಲ ಅದ್ರ 3 ಪಟ್ಟು ರೇಟ್ ಹೆಚ್ಚಿಗೆ ಸಿಕ್ತು. ಅವ ಏನ್ ಮಾಡ್ಯಾನ, ಅದನ್ನೇ ನಾ ಮಾಡ್ತೀನಿ, ಅದ್ರ ರಿಸಲ್ಟ್ ಬೇರೆ ಬೇಕಂತೀನಿ.